Madhuri Gupta is exclusively talking to Times Now. Thank you for talking to Times Now. Please tell us, after 21 months in Tihar, you are finally out on bail. Your first reactions? Well, I'm still trying to come to terms with my life outside because it's been a long gap. And of course, while the stay in jail has made me stronger, but then coming out and, starting all over again, it's like starting from a scratch. ವೀಕ್ಷಕರೇ, ಅಂದು ಏಪ್ರಿಲ್ 23, 2010 ದೆಹಲಿಯ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ನ ಸೌತ್ ಬ್ಲಾಕ್ ನ ಕೊಠಡಿಯೊಂದರಲ್ಲಿ ಭಾರಿ ಆತಂಕದ ವಾತಾವರಣ. ಅಲ್ಲಿ ಕೆಲಸ ನಿರ್ವಹಿಸುತ್ತಿರೋ ಪ್ರತಿಯೊಬ್ಬರು ಒತ್ತಡದಲ್ಲಿದ್ರು. ಯಾಕೆಂದ್ರೆ ಒಬ್ಬ ಭಾರತದ ರಾಜತಾಂತ್ರಿಕ ಅಧಿಕಾರಿ ಅಡಿಷನಲ್ ಸೆಕ್ರೆಟರಿ ಅಶೋಕ್ ತೋಮರ್ ರನ್ನ ಆ ದಿನ ಭೇಟಿಯಾಗಲು ಬಂದಿದ್ರು. ಆಕೆಯ ಹೆಸರು ಮಾಧುರಿ ಗುಪ್ತಾ. ವಯಸ್ಸು 42 ವರ್ಷ. ಭಾರತದ ರಾಜತಾಂತ್ರಿಕ ರಾಯಭಾರಿ. ಆಕೆಗೆ ಇದೊಂದು ನಾರ್ಮಲ್ ಮೀಟಿಂಗ್ ವಿತ್ ಅಡಿಷನಲ್ ಸೆಕ್ರೆಟರಿ. ಆದ್ರೆ ಆ ದಿನ ಆ ಕೋಣೆಯಲ್ಲಿ ಕೇವಲ ಅಡಿಷನಲ್ ಸೆಕ್ರೆಟರಿ ಅಶೋಕ್ ತೋಮರ್ ಮಾತ್ರ ಇರಲಿಲ್ಲ. ಅವರ ಜೊತೆಗೆ ಜಾಯಿಂಟ್ ಸೆಕ್ರೆಟರಿ ಗಾಯತ್ರಿ ಕುಮಾರ್ ಮತ್ತು IB ಇಂಟೆಲಿಜೆನ್ಸ್ ಬ್ಯೂರೋನ 3 ಅಧಿಕಾರಿಗಳು ಕೂಡ ಮಾಧುರಿ ಗುಪ್ತರಿಗಾಗಿ ವೇಟ್ ಮಾಡ್ತಾ ಇದ್ರು. ಆಕೆಯ ಕೋಣೆಯನ್ನ ಪ್ರವೇಶಿಸುತ್ತಿದ್ದಂತೆ ಹಿಂದೆಯಿಂದ ಬಾಗಿಲುಗಳು ಕ್ಲೋಸ್ ಆಗತ್ತೆ. ಕೋಣೆಯಲ್ಲಿ ಕೂತಿದ್ದ 5 ಅಧಿಕಾರಿಗಳಲ್ಲಿ ಒಬ್ಬರು ಮಾಧುರಿಯವರನ್ನ ಕೇಳ್ತಾರೆ, ಮಾಧುರಿ ಗುಪ್ತಾ, ನಮಗೆ ಗೊತ್ತಾಗಿದೆ ನೀವು ಪಾಕಿಸ್ತಾನದ ISIಗೆ ಭಾರತದ ರಹಸ್ಯ ಮಾಹಿತಿಗಳನ್ನ ಕೊಟ್ಟಿದ್ದೀರಾ ಅಂತ. ಒಂದು ಕ್ಷಣ ಮೌನ. ಮುಖದಲ್ಲೇನೋ ಆಶ್ಚರ್ಯ ಇಲ್ಲ, ಬದಲಿಗೆ ನಿಧಾನವಾಗಿ ನಗ್ತಾ ಆಕೆ ಹೇಳಿದ ಒಂದೇ ಮಾತು, ಸೊ ವಾಟ್ ಟುಕ್ ಯು ಸೋ ಲಾಂಗ್ ಟು ಕ್ಯಾಚ್ ಮೀ? ಅಂದ್ರೆ ನನ್ನನ್ನ ಹಿಡಿಯೋಕೆ ನಿಮಗೆ ಇಷ್ಟು ಟೈಮ್ ಯಾಕೆ ಬೇಕಾಯ್ತು ಅಂತ. ಈ ಒಂದು ಸಾಲು ಭಾರತದ ಗುಪ್ತಚರ ಇಲಾಖೆಯ ಇತಿಹಾಸವನ್ನೇ ನಡುಗಿಸಿ ಹಾಕಿತ್ತು. ದೆಹಲಿ ಪೊಲೀಸ್ ಸ್ಪೆಷಲ್ ಸೆಲ್ ನ ಅಧಿಕಾರಿಗಳು ಆಕೆಯನ್ನ ತಕ್ಷಣವೇ ಬಂಧಿಸ್ತಾರೆ. ಮಾಧುರಿ ಗುಪ್ತಾ ಭಾರತೀಯ ವಿದೇಶಾಂಗ ಇಲಾಖೆಯ ಅಧಿಕಾರಿ. ಇದೀಗ ದೇಶದ ವಿರುದ್ಧವೇ ಪಿತೂರಿ ಮಾಡಿದ ಆರೋಪದಡಿ, ಅಂದ್ರೆ ಅಫಿಷಿಯಲ್ ಸೀಕ್ರೆಟ್ ಆಕ್ಟ್, ಸರ್ಕಾರಿ ರಹಸ್ಯ ಕಾಯ್ದೆ ಅಡಿಯಲ್ಲಿ ಅರೆಸ್ಟ್ ಆಗ್ತಾರೆ. ಆದ್ರೆ ಆಕೆಯ ಬಂಧನ ಕೇವಲ ಒಂದು ಇನ್ಸಿಡೆಂಟ್ ಅಲ್ಲ, 25 ವರ್ಷಗಳು ದೇಶಕ್ಕಾಗಿ ಸೇವೆ ಸಲ್ಲಿಸಿದ ನಂತರ ನಡೆದ ಅತ್ಯಂತ ವಿಚಿತ್ರ ದ್ರೋಹದ ಕಥೆಯ ಆರಂಭ. ಒಬ್ಬ ಭಾರತೀಯ ಡಿಪ್ಲೊಮ್ಯಾಟ್ ಆಕೆಯನ್ನ ಪಾಕಿಸ್ತಾನದ ಒಬ್ಬ ಪುರುಷ ಸ್ಪೈ ಏಜೆಂಟ್ ಹನಿ ಟ್ರ್ಯಾಪ್ ಮಾಡ್ತಾನೆ ಮತ್ತು ಅದರಿಂದ ಭಾರತದ ಅತ್ಯಂತ ಸೂಕ್ಷ್ಮ ಸಂವೇದನಶೀಲ ಮಾಹಿತಿ ಸೋರಿಕೆ ಆಗೋಕೆ ಶುರುವಾಗುತ್ತೆ. ಆಕೆಯನ್ನ ಅರೆಸ್ಟ್ ಮಾಡಿದ ಅದೇ ರಾತ್ರಿ ದೆಹಲಿಯ ವಿಕಾಸ್ಪುರ್ನಲ್ಲಿರೋ ಆಕೆಯ ಮನೆಯ ಮೇಲೆ ಇಂಟೆಲಿಜೆನ್ಸ್ ಬ್ಯೂರೋ ಅಧಿಕಾರಿಗಳು ಸರ್ಚ್ ನಡೆಸ್ತಾರೆ. ಅಲ್ಲಿ ಆಕೆಯ ಲ್ಯಾಪ್ಟಾಪ್, ಬ್ಲಾಕ್ಬೆರಿ ಫೋನ್, ಹಲವು ಪೆನ್ ಡ್ರೈವ್ ಗಳನ್ನ ಸೀಸ್ ಮಾಡ್ತಾರೆ. ಅದರೊಳಗಿದ್ದ ಅಂಶಗಳನ್ನ ನೋಡಿ ಅಧಿಕಾರಿಗಳೇ ಒಮ್ಮೆ ಬೆಚ್ಚಿ ಬಿದ್ದಿದ್ರು. ಅದರಲ್ಲಿ ಭಾರತದ ಗೌಪ್ಯ ಕೇಂದ್ರಗಳ ಪೋಸ್ಟಿಂಗ್ ಡೀಟೇಲ್ಸ್, ಮಿಲಿಟರಿ ಕಮ್ಯುನಿಕೇಶನ್ ನ ಡೀಟೇಲ್ಸ್ ಗಳು, ಹಾಗೆ ಹಲವಾರು ಕಾನ್ಫಿಡೆನ್ಷಿಯಲ್ ವರದಿಗಳಿತ್ತು. ಆಕೆಯ ಇಮೇಲ್ ನ ಚೆಕ್ ಮಾಡಿದಾಗ ಟೋಟಲ್ ಆಗಿ 73 ಇಮೇಲ್ ಕನ್ವರ್ಸೇಷನ್ ಗಳಾಗಿತ್ತು. ಅದರಲ್ಲಿ 54 ಇಮೇಲ್ಸ್ ಗಳನ್ನ ಮಾಧುರಿ ಗುಪ್ತಾ ಕಳಿಸಿದ್ರೆ 19 ಇಮೇಲ್ ಗಳು ಆಕೆಗೆ ಬಂದಿತ್ತು. ಟೋಟಲ್ ಆಗಿ ಪ್ರಿಂಟ್ ಮಾಡಿದಾಗ 300 ಪುಟಗಳಷ್ಟು ಭಾರತದ ರಹಸ್ಯ ದಾಖಲೆಗಳಿತ್ತು. ಆಕೆ ಈ ಎಲ್ಲಾ ಮಾಹಿತಿಗಳನ್ನ ಕಳಿಸಿದ್ದು ಒಂದೇ ಒಂದು ವ್ಯಕ್ತಿಗೆ. ಆತನ ಹೆಸರು ಜಮ್ಶೇದ್, ಪಾಕಿಸ್ತಾನದ ISIನ ಸ್ಪೈ ಏಜೆಂಟ್. ವಯಸ್ಸು 30 ವರ್ಷ. ಮಾಧುರಿಗಿಂತ 12 ವರ್ಷ ಚಿಕ್ಕವನು. ಮಾಧುರಿ ಗುಪ್ತರ ಬಂಧನದ ನಂತರ 2 ದಿನಗಳ ತನಕ ಈ ವಿಷಯವನ್ನ ಮಾಧ್ಯಮಗಳಿಗೆ ತಿಳಿಸಿರಲಿಲ್ಲ. ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್, IB ಅಧಿಕಾರಿಗಳು ಎಲ್ಲರೂ ಆಕೆಯನ್ನ ಪ್ರಶ್ನೆ ಮಾಡ್ತಿದ್ರು. ಆಕೆಯ ಜೀವನದ ಪ್ರತಿಯೊಂದು ಹಂತಗಳನ್ನು, ಸಂಬಂಧಗಳನ್ನು, ಇಮೇಲ್ ನ ಪ್ರತಿ ಪದಗಳನ್ನು ತನಿಖೆ ಮಾಡಲಾಗ್ತಿತ್ತು. ಈಗ ಭಾರತೀಯ ಗುಪ್ತಚರ ಇಲಾಖೆಯ ಮುಂದೆ ಇದ್ದ ಪ್ರಶ್ನೆಗಳು, ನಿಜವಾಗಿಯೂ ಯಾರು ಈ ಮಾಧುರಿ ಗುಪ್ತಾ? ಇಷ್ಟೊಂದು ವರ್ಷಗಳ ಅನುಭವವಿದ್ದ ಒಬ್ಬ ಅಧಿಕಾರಿ ಹೇಗೆ ದೇಶದ್ರೋಹಕ್ಕೆ ಇಳಿದ್ಲು? ಇದರ ಹಿಂದಿರೋ ಉದ್ದೇಶ ಏನು? ವೀಕ್ಷಕರ, ಇದನ್ನ ತಿಳ್ಕೋಬೇಕು ಅಂದ್ರೆ ಮಾಧುರಿ ಗುಪ್ತರ ಆರಂಭ ಎಲ್ಲಿಂದ ಆಯ್ತು, ಆಕೆಯ ಸೇವೆ ಏನು, ಆಕೆಯನ್ನು ಬಲವಾಗಿ ಹಿಡಿದಿಟ್ಟು ಎಲ್ಲಾ ಇನ್ಫಾರ್ಮೇಶನ್ ಗಳನ್ನು ಪಡ್ಕೊಂಡ ಆ ಹನಿ ಟ್ರ್ಯಾಪ್ ಹೇಗಾಯ್ತು, ಎಲ್ಲವನ್ನು ತಿಳ್ಕೋಬೇಕು. ಈ ಕತೆ ಶುರುವಾಗೋದು 1980ರ ದಶಕದಲ್ಲಿ. ದೆಹಲಿಯ ವಿಕಾಸ್ಪುರ್ನ ಒಂದು ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬದಲ್ಲಿ ಮಾಧುರಿ ಗುಪ್ತರ ಜನನವಾಗುತ್ತೆ. ಹಳೆಯ ಮನೆ, ದೂರದರ್ಶನ್ ಟಿವಿ. ಆಕೆಯ ಕನಸು ಮಾತ್ರ IAS ಅಥವಾ IFS ಆಫೀಸರ್ ಆಗ್ಬೇಕು ಅಂತ. ಇದೇ ಕನಸಿನ ದಾರಿಯಲ್ಲಿ ಸಾಕ್ತಾ ಮಾಧುರಿ ದೆಹಲಿ ಯೂನಿವರ್ಸಿಟಿಯಿಂದ ಹಿಸ್ಟ್ರಿಯಲ್ಲಿ MA ವ್ಯಾಸಂಗ ಮಾಡ್ತಾರೆ. ಚಿಕ್ಕಂದಿನಿಂದಲೂ ಬಹಳನೇ ಕರೇಜಿಯಸ್ ಹಾಗೆ ಬ್ರಿಲಿಯಂಟ್ ಸ್ಟೂಡೆಂಟ್. ಮುಂದೆ UPSC ಎಕ್ಸಾಮ್ ನ ಕ್ಲಿಯರ್ ಮಾಡಿ IFS B ಗ್ರೇಡ್ ಆಫೀಸರ್ ಆಗಿ ನೇಮಕವಾಗ್ತಾರೆ. ಇದು ಆಕೆಯ ಜೀವನದ ಮೊದಲ ದೊಡ್ಡ ತಿರು. ಹೊಸ ಪಾಸ್ಪೋರ್ಟ್, ಹೊಸ ID ಕಾರ್ಡ್, ಹೊಸ ಕನಸುಗಳು. ಒಂದಲ್ಲ ಒಂದು ದಿನ ಅಮೆರಿಕ, ರಷ್ಯಾದಂತಹ ದೈತ್ಯ ದೇಶಗಳಲ್ಲಿ ಭಾರತವನ್ನ ಪ್ರತಿನಿಧಿಸುವ ಕನಸು. ಮಾಧುರಿ ಗುಪ್ತರ ಮೊದಲ ಪೋಸ್ಟಿಂಗ್ ಆಗಿದ್ದು ಇರಾಕ್ಗೆ, ನಂತರ ಮಲೇಷಿಯಾಗೆ, ನಂತರ ಕ್ರೊಯೇಟಿಯಾಗೆ. ಎಲ್ಲ ಕಡೆ ಶಿಸ್ತು, ನಿಷ್ಠೆ ಹಾಗೆ ಕೆಲಸದ ಮೇಲೆ ಪ್ಯಾಷನ್ ಇತ್ತು. ಆದ್ರೆ ಎಷ್ಟೇ ದೇಶಗಳಲ್ಲಿ ಕೆಲಸ ಮಾಡಿದ್ರೂ ಮನಸ್ಸಲ್ಲಿ ಒಂದು ಕೊರಗು ಸದಾ ಇರ್ತಾನೆ ಇತ್ತು. ಆ ಅಸಮಾಧಾನ ಬೆಳಿತಾನೆ ಹೋಯ್ತು.
ಮಾಧುರಿ ಗುಪ್ತಾಗೆ ದೊಡ್ಡ ದೇಶಗಳಲ್ಲಿ ಪೋಸ್ಟಿಂಗ್ ಬೇಕಿತ್ತು, ಅಮೆರಿಕ ಅಥವಾ ರಷ್ಯಾದಂತ ರಾಷ್ಟ್ರಗಳಲ್ಲಿ. ಆದ್ರೆ ಪ್ರತಿ ಬಾರಿ ಆಕೆಯ ಈ ರಿಕ್ವೆಸ್ಟ್ ನ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ತಿರಸ್ಕಾರ ಮಾಡ್ತಾನೆ ಇತ್ತು. ಒಮ್ಮೆ ಆಕೆಯ ಮೆಂಟರ್ ಮಾಸ್ಕೋನಲ್ಲಿ ಕೆಲಸ ನಿರ್ವಹಿಸುತ್ತಿದ್ರು, ಹಿರಿಯ ಅಧಿಕಾರಿ ಪೋಸ್ಟ್ ನಲ್ಲಿ. ಆಗ ಅವರು ಮಾಧುರಿಯನ್ನ ತಮ್ಮ ತಂಡಕ್ಕೆ ಕರೆತರಲು ಪ್ರಯತ್ನಿಸ್ತಾರೆ. ಆದ್ರೆ ಅದಕ್ಕೆ ಎಕ್ಸ್ಟರ್ನಲ್ ಅಫೇರ್ಸ್ ಅನುಮತಿ ಕೊಡೋದಿಲ್ಲ. ಅದಕ್ಕೆ ಎಕ್ಸ್ಟರ್ನಲ್ ಅಫೇರ್ಸ್ ಕೊಟ್ಟ ಕಾರಣ ಏನ್ ಗೊತ್ತಾ? ಮಾಧುರಿ ಗುಪ್ತಾ ಹಿಂದೊಮ್ಮೆ ಸೋವಿಯತ್ ಇನ್ಫಾರ್ಮೇಶನ್ ಸೆಂಟರ್ ನಲ್ಲಿ ಕೆಲಸ ಮಾಡಿದ್ದಾಳೆ. ಅದಕ್ಕಾಗಿ ಮಾಸ್ಕೋ ಪೋಸ್ಟಿಂಗ್ ನಲ್ಲಿ ಸೆಕ್ಯೂರಿಟಿ ರಿಸ್ಕ್ ಇದೆ ಅಂತ ಹೇಳಿ ಆಕೆಯ ಅರ್ಜಿಯನ್ನ ತಿರಸ್ಕರಿಸ್ತಾರೆ. ಈ ರಿಜೆಕ್ಷನ್ ಆಕೆಯ ಮನಸ್ಸಲ್ಲಿ ಒಂದು ಕಹಿ ಘಟನೆಯಾಗಿ ಕೂತ್ಕೊಳ್ಳುತ್ತೆ. ನನ್ನ ಸಾಮರ್ಥ್ಯವನ್ನ ಯಾರು ಗುರುತಿಸ್ತಿಲ್ಲ ಅನ್ನೋ ಒಂದು ಭಾವನೆ. ಈಗ 2007 ಬಂದಾಗಿತ್ತು. ಈಗಾಗಲೇ ಮಾಧುರಿ ಗುಪ್ತಾ ಸೇವೆ ಸಲ್ಲಿಸೋಕೆ ಶುರು ಮಾಡಿ 24 ವರ್ಷಗಳೇ ಕಳೆದೋಗಿತ್ತು. ಆಕೆಯ ವಯಸ್ಸು ಕೂಡ 40 ಆದ್ರೆ ಇನ್ನೂ ಒಂದು ದೊಡ್ಡ ಪೋಸ್ಟಿಂಗ್ ಸಿಗದೆ ಇರೋ ನಿರಾಸೆ ಕಾಡ್ತಾನೆ ಇತ್ತು. ಆದ್ರೆ ಕೆಲಸದ ನಿಷ್ಠೆಯಲ್ಲಿ ಯಾವುದೇ ವ್ಯತ್ಯಾಸ ಇರಲಿಲ್ಲ. ಈ ಸಮಯದಲ್ಲಿ ಆಕೆಗೆ ಒಂದು ವಿಷಯದ ಮೇಲೆ ಬಹಳನೇ ಇಂಟ್ರೆಸ್ಟ್ ಹುಟ್ಟುತ್ತೆ. ಅದು ಆಕೆಯ ಹೊಸ ಹವ್ಯಾಸ ಕೂಡ ಆಗತ್ತೆ. ಅದೇ ಉರ್ದು ಭಾಷೆ ಕಲಿಯೋದು. ಅದನ್ನ ಕಲಿಯೋಕೆ ಆಕೆ ಹಲವಾರು ಕ್ಲಾಸಸ್ ಗಳನ್ನ ತಗೋತಾರೆ. ಆ ಭಾಷೆಯ ಕಾವ್ಯ ಸಂಸ್ಕೃತಿ ಆಕೆನ ಬಹಳನೇ ಆಕರ್ಷಿಸಿತ್ತು. ಇದನ್ನ ಕಲಿಯೋಕೆ ಆಕೆಗಿದ್ದ ಪ್ರೇರಣೆ, ಅಟ್ಲೀಸ್ಟ್ ನನಗೆ ಅಮೆರಿಕ ರಷ್ಯಾದಂತ ದೇಶಗಳಿಗೆ ಕಳಿಸದಿದ್ರು ಪಾಕಿಸ್ತಾನಕ್ಕೆ ಹೋಗ್ಬೇಕು, ಅಲ್ಲಿ ಭಾರತದ ಪರ ಕೆಲಸ ಮಾಡ್ಬೇಕು, ಭಾರತೀಯ ದೃಷ್ಟಿಯಿಂದ ಪಾಕಿಸ್ತಾನದಲ್ಲಿ ಏನಾಗ್ತಿದೆ ಅಂತ ತಿಳ್ಕೋಬೇಕು ಅನ್ನೋ ಪ್ರೇರಣೆ. ಅದಕ್ಕಾಗಿ ಆಕೆ ಉರ್ದು ಕಲಿತಿದ್ದದ್ದು. ಮಾಧುರಿ ಗುಪ್ತರ ಮ್ಯಾನಿಫೆಸ್ಟೇಷನ್ ಬಹಳನೇ ಪವರ್ಫುಲ್ ಆಗಿತ್ತು ಅನ್ಸುತ್ತೆ. ಯಾಕೆಂದ್ರೆ ಆಕೆನ ಹುಡ್ಕೊಂಡು ಆ ಅಪರ್ಚುನಿಟಿ ಬರುತ್ತೆ. ಭಾರತದ ಇತಿಹಾಸವನ್ನೇ ಬದಲಿಸಿದ ಒಂದು ಘಟನೆ 2008 ನಡೆಯುತ್ತೆ. ಅದೇ ಮುಂಬೈ 26/11 ಟೆರರ್ ಅಟ್ಯಾಕ್. ಈ ದಾಳಿಯ ನಂತರ ಭಾರತ ಹಾಗೂ ಪಾಕಿಸ್ತಾನದ ನಡುವಿನ ಸಂಬಂಧ ಬಹಳನೇ ಹದಗೆಟ್ಟಿ ಹೋಗುತ್ತೆ. ಭಾರತೀಯ ಗುಪ್ತಚರ ಇಲಾಖೆ ಹೊಸ ರೀತಿಯ ಕಮ್ಯುನಿಕೇಶನ್ ನೆಟ್ವರ್ಕ್ ನ ನಿರ್ಮಾಣ ಮಾಡ್ತಿತ್ತು. ಪಾಕಿಸ್ತಾನದಿಂದ ತಕ್ಷಣದ ಸುದ್ದಿಗಳು, ಉರ್ದು ಪತ್ರಿಕೆಯ ವರದಿಗಳು ಮತ್ತು ರಾಜಕೀಯ ಚಟುವಟಿಕೆಗಳನ್ನ ಟ್ರ್ಯಾಕ್ ಮಾಡಲು ಒಬ್ಬ ನಂಬಿಕಸ್ಥ ಅಧಿಕಾರಿ ಬೇಕಾಗಿತ್ತು. ಆ ಅಧಿಕಾರಿಗಳ ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿದ್ದೋರೆ ಮಾಧುರಿ ಗುಪ್ತಾ. ಆಕೆಯ ಉರ್ದು ಜ್ಞಾನ, ಉತ್ಸಾಹ ಎಲ್ಲವೂ ಆಕೆಯ ಪರವಾಗಿತ್ತು. 2008 ಅಂತ್ಯದಲ್ಲಿ ಆಕೆನ ಇಂಡಿಯನ್ ಹೈಕಮಿಷನ್ ಇಸ್ಲಾಮಾಬಾದ್ಗೆ ಸೆಕ್ರೆಟರಿ ಪ್ರೆಸ್ ಅಂಡ್ ಇನ್ಫಾರ್ಮೇಶನ್ ಹುದ್ದೆಗೆ ಕಳುಹಿಸಿಕೊಡುತ್ತೆ. ಇದು ಮಾಧುರಿ ಗುಪ್ತರ ಕನಸು ನಿಜವಾದ ಕ್ಷಣ. ಆದ್ರೆ ಯಾರಿಗೂ ಗೊತ್ತಿರಲಿಲ್ಲ ಈ ಹುದ್ದೆ ಆಕೆಯ ಜೀವನದ ತಿರುವಲ್ಲ, ಆಕೆಯ ಪತನದ ಪ್ರಾರಂಭ ಅಂತ. ಪಾಕಿಸ್ತಾನಕ್ಕೆ ಬಂದ ಆಕೆಯ ಮೊದಲ ಕೆಲ ತಿಂಗಳು ಆರಾಮಾಗಿ ಸಾಗತ್ತೆ. ಆಕೆಯ ಕೆಲಸ ಉರ್ದು ಪತ್ರಿಕೆಗಳ ವರದಿಗಳನ್ನ ಅನಾಲಿಸಿಸ್ ಮಾಡೋದು, ನಂತರ ಭಾರತದ ಹೈಕಮಿಷನ್ಗೆ ದಿನಕ್ಕೆ 2 ಬಾರಿ ಅದರ ರಿಪೋರ್ಟ್ ನ ಕಳಿಸಿಕೊಡೋದು. ಎಲ್ಲವೂ ಪರ್ಫೆಕ್ಟ್ ಆಗಿ ಸಾಕ್ತಿತ್ತು ಅಂಟಿಲ್ 2009 ಆರಂಭದವರೆಗೂ. 2009 ಆರಂಭದಲ್ಲಿ ಮಾಧುರಿ ಗುಪ್ತಾಗೆ ಇಸ್ಲಾಮಾಬಾದ್ನ ಜಂಗ್ ನ್ಯೂಸ್ ಪತ್ರಿಕೆಯ ಒಂದು ಫಂಕ್ಷನ್ಗೆ ಆಹ್ವಾನ ಬರುತ್ತೆ. ಆ ಫಂಕ್ಷನ್ ನಲ್ಲಿ ಒಬ್ಬ ಪತ್ರಕರ್ತ ಜಾವೇದ್ ರಶೀದ್ ನ ಪರಿಚಯ ಆಕೆಗಿತ್ತು. ಈ ಜಾವೇದ್ ರಶೀದ್ ಮಾಧುರಿಗೆ 2 ಮೀಡಿಯಾ ಸ್ನೇಹಿತರನ್ನ ಪರಿಚಯ ಮಾಡಿ ಕೊಡ್ತಾನೆ, ರಾಜಾ ರಾಣಾ ಹಾಗೆ ಜಮ್ಶೇದ್. ಈ 2 ಯುವಕರು ಬಹಳನೇ ಬುದ್ಧಿವಂತರು ಹಾಗೆ ಚುರುಕಾಗಿದ್ರು. ಅದರಲ್ಲೂ ಸ್ಪೆಷಲಿ ಜಮ್ಶೇದ್, 30 ವರ್ಷ ವಯಸ್ಸು. ಆತನೊಂದಿಗೆ ಮಾತುಕತೆಗೆ ಇಳಿದ ಮಾಧುರಿ ಗುಪ್ತಾ ನಿಧಾನವಾಗಿ ಆತನಿಗೆ ಆಕರ್ಷಿತರಾಗ್ತಾಳೆ. ಅದೇ ಪಾರ್ಟಿಯಲ್ಲಿ 2 ಫೋನ್ ನಂಬರ್ಗಳು ಎಕ್ಸ್ಚೇಂಜ್ ಆಗತ್ತೆ. ದಿನಗಳು ಕಳೆದಂತೆ ಮಾತುಕತೆ ಜಾಸ್ತಿ ಆಗತ್ತೆ. ಮುಂದೆ ಮಾಧುರಿ ಗುಪ್ತಾಳ ಭಾವನೆ ಕೂಡ ಚೇಂಜ್ ಆಗತ್ತೆ. ಆದ್ರೆ ಮಾಧುರಿಗೆ ಗೊತ್ತಿರಲಿಲ್ಲ ಈ ಜಮ್ಶೇದ್ ಪಾಕಿಸ್ತಾನದ ISI ಸ್ಪೈ ಏಜೆಂಟ್ ಅಂತ. ಅವನ ಕೆಲಸವೇ ಮಾಧುರಿ ಗುಪ್ತಾ ಎಂಬ ಭಾರತೀಯ ಅಧಿಕಾರಿಯಿಂದ ಭಾರತದ ರಹಸ್ಯ ಮಾಹಿತಿಗಳನ್ನ ಪಡ್ಕೊಳ್ಳೋದು. ಆದ್ರೆ ಆಕೆಗೆ ಆತ ಯಾರು ಅಂತ ಗೊತ್ತಾಗೋದ್ರೊಳಗೆಯೇ ಆತ ಹಾಕಿದ್ದ ಹನಿ ಟ್ರ್ಯಾಪ್ ಜಾಲದಲ್ಲಿ ಆಕೆ ಬಿದ್ದಾಗಿತ್ತು. ಪ್ರತಿದಿನ ಜಮ್ಶೇದ್ ಮಾಧುರಿಗೆ ಮೆಸೇಜ್ ಮಾಡ್ತಿದ್ದ, ಇವತ್ತು ಹೈಕಮಿಷನ್ ನಲ್ಲಿ ಕೆಲಸ ಜಾಸ್ತಿ ಇತ್ತ, ಕಾಫಿ ಕುಡಿಯೋಕೆ ಹೋಗೋಣವಾ ಅಂತೆಲ್ಲ. ನಿಧಾನವಾಗಿ ಮಾಧುರಿ ಆತನನ್ನ ಪ್ರೀತಿಸೋಕೆ ಶುರು ಮಾಡ್ಕೊಂಡಿದ್ಲು. ಆದ್ರೆ ಅದಕ್ಕಿಂತ ವೇಗವಾಗಿ ಪಾಕಿಸ್ತಾನಿಗಳ ಪ್ಲಾನ್ ಎಕ್ಸಿಕ್ಯೂಟ್ ಆಗ್ತಾ ಇತ್ತು. ಜಮ್ಶೇದ್ನ ಹಿಂದೆ ನಿಂತಿದ್ದವನು ರಾಜಾ ರಾಣಾ, ಒಬ್ಬ ISI ಆಪರೇಟರ್. ಅವನ ಗುರಿ ಭಾರತದ ಹೈಕಮಿಷನ್ ನಿಂದ ಸೀಕ್ರೆಟ್ ಇಂಟೆಲಿಜೆನ್ಸ್ ಮಾಹಿತಿಗಳನ್ನ ಪಡ್ಕೊಳ್ಳೋದು. ಅದರಲ್ಲಿ ಯಶಸ್ವಿ ಕೂಡ ಆಗ್ತಾ ಬರ್ತಾನೆ. ಮಾಧುರಿ ಗುಪ್ತರ ಜೀವನ 2 ಭಾಗಗಳಾಗಿ ವಿಭಜನೆಯಾಗಿತ್ತು. ಹಗಲಲ್ಲಿ ಇಂಡಿಯನ್ ಹೈಕಮಿಷನ್ ಆಫೀಸರ್ ಆಗಿದ್ರೆ, ರಾತ್ರಿ ವೇಳೆಯಲ್ಲಿ ಜಮ್ಶೇದ್ನ ಪ್ರಿಯಕರೆಯಾಗಿದ್ಲು. ಅವನಿಗಾಗಿ ಒಂದು ಹೊಸ ಇಮೇಲ್ ID ಕೂಡ ಕ್ರಿಯೇಟ್ ಮಾಡ್ತಾಳೆ. ಅದೇ ID ಮೂಲಕ ಆಕೆ ಎಲ್ಲಾ ಮಾಹಿತಿಗಳನ್ನು ಜಮ್ಶೇದ್ಗೆ ಕಳಿಸಿಕೊಡ್ತಿದ್ಲು. ಭಾರತದಲ್ಲಾಗ್ತಿದ್ದ ರಹಸ್ಯ ಪೋಸ್ಟಿಂಗ್ಗಳು, ಡಿಫೆನ್ಸ್ ಅಧಿಕಾರಿಗಳ ಹೆಸರುಗಳು ಮತ್ತು ಜಮ್ಮು ಕಾಶ್ಮೀರದ ಪ್ರಾಜೆಕ್ಟ್ ನ ಮಾಹಿತಿಗಳನ್ನ. ಚಾರ್ಜ್ ಶೀಟ್ ನ ಪ್ರಕಾರ ಆಕೆ ಕ್ರಿಯೇಟ್ ಮಾಡಿದ್ದ ಇಮೇಲ್ ಐಡಿಯಿಂದ 73 ಇಮೇಲ್ಗಳು ವಿನಿಮಯಗೊಂಡಿತ್ತು. ಅದರಲ್ಲಿ ಆಕೆ 54 ಇಮೇಲ್ ಕಳಿಸಿದ್ರೆ ಆತನಿಂದ 19 ಇಮೇಲ್ಗಳು ಬಂದಿತ್ತು. ಆಕೆ ಸೋರಿಕೆ ಮಾಡಿದ ಮಾಹಿತಿಗಳನ್ನ ಒಂದೊಂದಾಗಿ ನೋಡೋದಾದ್ರೆ, ರಕ್ಷಣಾ ಸಚಿವಾಲಯದ ಒಳಗಿನ ಪೋಸ್ಟಿಂಗ್ ವಿವರಗಳು, ಅಂದ್ರೆ ಯಾರನ್ನ ಎಲ್ಲೆಲ್ಲಿಗೆ ಪೋಸ್ಟಿಂಗ್ ಮಾಡಲಾಗ್ತಿದೆ ಅನ್ನೋ ಮಾಹಿತಿ,
ವಿದೇಶಾಂಗ ಇಲಾಖೆಯ ರಹಸ್ಯ ನೀತಿಗಳು, ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ಕುರಿತು ಭಾರತದ ಯೋಜನೆಗಳು, ಜಮ್ಮು ಮತ್ತು ಕಾಶ್ಮೀರದ ಸ್ಟ್ರಾಟಜಿಕ್ ಪ್ಲಾನ್ ಏನು, ಕೆಲ ಇಂಪಾರ್ಟೆಂಟ್ ಅಧಿಕಾರಿಗಳ ಕುಟುಂಬದವರ ಗುರುತು ಕೂಡ ಶೇರ್ ಮಾಡಲಾಗಿತ್ತು. ಆಕೆ ಕಳುಹಿಸಿದ ಇಮೇಲ್ಗಳಲ್ಲಿ ಕೆಲವೊಂದು ಪಾಸ್ವರ್ಡ್ ಪ್ರೊಟೆಕ್ಟೆಡ್ ಫೈಲ್ಗಳು ಕೂಡ ಇತ್ತು. ಅಂದ್ರೆ ಇಂಡಿಯನ್ ಹೈ ಕಮಿಷನ್ ನ ಟಾಪ್ ಸೀಕ್ರೆಟ್ಗಳು. ಜಮ್ಶೇದ್ನ ಪ್ರಭಾವ ಎಷ್ಟರ ಮಟ್ಟಿಗಿತ್ತಂದ್ರೆ ಮಾಧುರಿ ಆತನಿಗಾಗಿ ಎಲ್ಲವನ್ನೂ ತ್ಯಜಿಸಲು ರೆಡಿಯಾಗಿದ್ಲು. ಒಂದು ಇಮೇಲ್ ನಲ್ಲಿ ಆಕೆ ಬರೀತಾಳೆ, ಜಿಮ್, ನಮ್ಮ ಮದುವೆಯವರೆಗೂ ನನಗೆ ಈ ಕೆಲಸದ ನಾಟಕ ಮುಂದುವರಿಸಬೇಕಾಗಿದೆ, ಆದ್ರೆ ನೀನಿಲ್ಲದ ಬದುಕು ಸಾಧ್ಯವೇ ಇಲ್ಲ ಅಂತ. ಅಂದ್ರೆ ಇಲ್ಲಿ ಪ್ರೀತಿ ಇದ್ದದ್ದು ಮಾಧುರಿಗೆ ಮಾತ್ರ, ಜಮ್ಶೇದ್ಗೆ ಬೇಕಾಗಿದ್ದು ಇನ್ಫಾರ್ಮೇಶನ್ ಮಾತ್ರ. ಮಾಧುರಿಯನ್ನ ಹನಿ ಟ್ರ್ಯಾಪ್ ಮಾಡಿ 8 ತಿಂಗಳೇ ಕಳೆದೋಗಿತ್ತು. ಆದ್ರೆ ಪಾಕಿಸ್ತಾನದಲ್ಲಿ ಏನೋ ವಿಚಿತ್ರ ಚಟುವಟಿಕೆ ನಡೀತಿದೆ ಅನ್ನೋ ಶಂಕೆ ಭಾರತೀಯ ಗುಪ್ತಚರ ಇಲಾಖೆಗೆ ಬಂದಾಗಿತ್ತು. ಇದಾದ ನಂತರ ಕೆಲವು ಡಿಪ್ಲೊಮ್ಯಾಟ್ಸ್ ಗಳ ಮೇಲೆ ಭಾರತೀಯ ಗುಪ್ತಚರ ಇಲಾಖೆ ಸರ್ವೆಲೆನ್ಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಆ ಟ್ರ್ಯಾಕಿಂಗ್ ನಲ್ಲಿ ಮುಂಚೂಣಿಯಲ್ಲಿದ್ದ ಹೆಸರೇ ಮಾಧುರಿ ಗುಪ್ತಾರದು. ಕಳೆದ ಕೆಲವು ವಾರಗಳಲ್ಲಿ ಭಾರತದ ಒಳಗಿನ ಕಾನ್ಫಿಡೆನ್ಷಿಯಲ್ ಡಾಕ್ಯುಮೆಂಟ್ಸ್ ಗಳು ಪಾಕಿಸ್ತಾನದ ನ್ಯೂಸ್ ಸೈಟ್ಸ್ ಗಳಲ್ಲಿ ಕಾಣಿಸ್ಕೊಳ್ಳೋಕೆ ಶುರುವಾಗಿತ್ತು. ಆಕ್ಚುಲಿ ಆ ಇನ್ಫಾರ್ಮೇಶನ್ ಗಳೆಲ್ಲ ಭಾರತೀಯ ಹೈ ಕಮಿಷನ್ ನ ಇಂಟರ್ನಲ್ ಇನ್ಫಾರ್ಮೇಶನ್ ಗಳು. ಈ ಸೋರಿಕೆಯ ಮೂಲವನ್ನ ಭಾರತೀಯ ಗುಪ್ತಚರ ಇಲಾಖೆಗೆ ಕಂಡು ಹಿಡಿಯಲೇಬೇಕಾಗಿತ್ತು. ಆದ್ರೆ ಹೀಗೆ ಮಾಡೋ ಪ್ರೋಸೆಸ್ ನಲ್ಲಿ ಭಾರತವನ್ನ ರೆಪ್ರೆಸೆಂಟ್ ಮಾಡೋ ಪ್ರತಿಯೊಬ್ಬ ಡಿಪ್ಲೊಮ್ಯಾಟ್ ನ ಡೌಟ್ ಪಡೋ ಹಾಗಿರಲಿಲ್ಲ. ಇದನ್ನ ದೃಢಪಡಿಸಲು ಇಂಟೆಲಿಜೆನ್ಸ್ ಬ್ಯೂರೋ ಒಂದು ಜಾಲವನ್ನ ಹುಡ್ತಾರೆ. ಅದನ್ನ ಟ್ರ್ಯಾಪ್ ಇನ್ಫಾರ್ಮೇಶನ್ ಅಂತ ಕರೆಯಲಾಗುತ್ತೆ. ಒಂದು ಕಾಲ್ಪನಿಕ ಸ್ಟ್ರಾಟಜಿಕಲ್ ಪ್ಲಾನ್ ಡಾಕ್ಯುಮೆಂಟ್ ಅನ್ನ ಮಾಧುರಿ ಆಕ್ಸೆಸ್ ಮಾಡೋ ರೀತಿಯಲ್ಲಿ ಅಪ್ಲೋಡ್ ಮಾಡಲಾಗತ್ತೆ. ಆಕೆ ಮಾತ್ರ ಆ ಇನ್ಫಾರ್ಮೇಶನ್ಗೆ ಕೈ ಹಾಕ್ಬೋದು, ಬಿಟ್ರೆ ಬೇರೆ ಯಾರಿಂದಲೂ ಆ ಇನ್ಫಾರ್ಮೇಶನ್ ಆಕ್ಸೆಸ್ ಮಾಡೋಕ್ಕಾಗಲ್ಲ. ಆದ್ರೆ ಆಕೆಗೆ ಇದು ನಾನ್ ಮಾತ್ರ ಆಕ್ಸೆಸ್ ಮಾಡೋಕ್ಕಾಗೋ ಇನ್ಫಾರ್ಮೇಶನ್ ಅಂತ ಆಕೆಗೆ ಗೊತ್ತಾಗೋದಿಲ್ಲ. ಕೆಲ ದಿನಗಳಲ್ಲೇ ಆ ಮಾಹಿತಿ ISI ನ ಸರ್ಕ್ಯೂಟ್ ನಲ್ಲಿ ಕಾಣಿಸ್ಕೊಳ್ಳುತ್ತೆ. ಇಷ್ಟು ಸಾಕಾಗಿತ್ತು ಭಾರತೀಯ ಗುಪ್ತಚರ ಇಲಾಖೆಗೆ ಮಾಧುರಿ ಗುಪ್ತಾ ISI ನ ಪರವಾಗಿ ಕೆಲಸ ಮಾಡ್ತಿದ್ದಾಳೆ ಅಂತ ಖಚಿತಪಡಿಸ್ಕೊಳ್ಳಕ್ಕೆ. ಆದ್ರೆ ಆಕೆ ದೇಶದ್ರೋಹದ ಕೆಲಸ ಮಾಡ್ತಿದ್ದಾಳೆ ಅಂತ ಗೊತ್ತಾದ್ರೂ ಭಾರತೀಯ ಹೈ ಕಮಿಷನ್ ಸಡನ್ ಆಗಿ ಆಕ್ಷನ್ ತಗೊಂಡು ಆಕೆಯನ್ನ ಬಂಧಿಸೋಕಾಗಲ್ಲ. ಯಾಕೆಂದ್ರೆ ಅದರಿಂದ ಪಾಕಿಸ್ತಾನಿ ಗುಪ್ತಚರ ಇಲಾಖೆಗೂ ಇನ್ಫಾರ್ಮೇಶನ್ ಪಾಸ್ ಆನ್ ಆಗುತ್ತೆ, ಹಾಗೆ ISIಗೂ ಕೂಡ. ಅವರೆಲ್ಲ ಅಲರ್ಟ್ ಆಗಿ ಹೋಗ್ತಾರೆ. ಹಾಗಾಗಿ ಮಾಧುರಿ ಗುಪ್ತಾಳ ಬಂಧನ ಒಂದು ಪ್ರಾಪರ್ ಪ್ಲಾನ್ ನಲ್ಲೇ ಆಕೆಗೆ ಗೊತ್ತಾಗದ ಹಾಗೆಯೇ ಮಾಡ್ಬೇಕಾಗಿತ್ತು. ಅದಕ್ಕಾಗಿ ಆಕೆಯನ್ನ ಒಂದು ಮೀಟಿಂಗ್ ಇದೆ ಅಡಿಷನಲ್ ಸೆಕ್ರೆಟರಿಯ ಜೊತೆ ಅಂತ ಹೇಳಿ ಇಸ್ಲಾಮಾಬಾದ್ ನಿಂದ ದೆಹಲಿಗೆ ಕರೆಸಿಕೊಳ್ತಾರೆ. ಆಕೆ ನಗುಮುಖದಿಂದಲೇ ಬರ್ತಾಳೆ. ಆದ್ರೆ ಆ ಮೀಟಿಂಗ್ ನಲ್ಲಿ ಆಕೆ ಮಾಡಿದ ಎಲ್ಲಾ ಕರ್ಮಕಾಂಡಗಳನ್ನ ಮುಂದಿಟ್ಟು ದೆಹಲಿಯ ಪೊಲೀಸರು ಆಕೆನ ಬಂಧಿಸ್ತಾರೆ. ಅದೇ ದಿನ ರಾತ್ರಿ ಭಾರತೀಯ ಗುಪ್ತಚರ ಇಲಾಖೆಯ ಆಫೀಸ್ ನಲ್ಲಿ ಆಕೆಯನ್ನ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಫಾರೆನ್ಸಿಕ್ ಅನಲಿಸ್ಟ್ ಹಾಗೆ ಸೈಬರ್ ಯೂನಿಟ್ ಆಫೀಸರ್ಸ್ ಗಳು ಆಕೆಯ ಲ್ಯಾಪ್ಟಾಪ್ ಡಾಟಾ ಅನಾಲಿಸಿಸ್ ಮಾಡೋಕೆ ಶುರು ಮಾಡ್ತಾರೆ. ಒಟ್ಟು 300 ಪುಟಗಳಷ್ಟು ರಾಷ್ಟ್ರದ ರಹಸ್ಯ ಮಾಹಿತಿಯನ್ನ ಆಕೆ ISI ಏಜೆಂಟ್ಗಳಿಗೆ ಕಳುಹಿಸಿಕೊಟ್ಟಿದ್ಲು ಪ್ರೀತಿಯ ಹೆಸರಲ್ಲಿ. ಆಕೆ ವಿಚಾರಣೆ ವೇಳೆ ಹೇಳಿದ್ದು, ನಾನು ಹಣಕ್ಕಾಗಿ ಇದೆಲ್ಲ ಮಾಡಿಲ್ಲ, ಬದಲಿಗೆ ಪ್ರೀತಿ ಮತ್ತು ಗೌರವಕ್ಕಾಗಿ. ನನಗೆ ನೀವು ಸರಿಯಾದ ಪೋಸ್ಟಿಂಗ್ ಕೊಡ್ಲಿಲ್ಲ, ನನ್ನ ಪ್ರತಿಭೆಯನ್ನ ಕಡೆಗಣಿಸಿದ್ರಿ, ನನ್ನ ಮೇಲೆ ಯಾವುದೇ ನಂಬಿಕೆ ಇಟ್ಲಿಲ್ಲ. ಆಕ್ಚುಲಿ ಆ ಜಮ್ಶೇದ್ ಮಾತ್ರ ನನ್ನ ನಂಬಿದ್ದು, ಗೌರವಿಸಿದ್ದು, ಪ್ರೀತಿಸಿದ್ದು ಅಂತಾಳೆ. ಅದಕ್ಕೆ ತನಿಖಾಧಿಕಾರಿ ಹೇಳ್ತಾರೆ, ನಿನ್ನ ಪ್ರೀತಿ ಹಾಗೆ ಗೌರವವನ್ನ ಉಳಿಸಿಕೊಳ್ಳಲು ನೀನು ನಿನ್ನ ದೇಶವನ್ನೇ ಮಾರಿ ಹಾಕಿದ್ದೀಯಾ ಅಂತ. 2010 ಜುಲೈ ವೇಳೆಗೆ 700 ಪುಟಗಳ ಚಾರ್ಜ್ ಶೀಟ್ ನ ಸಿದ್ಧಪಡಿಸಲಾಯಿತು. ಅದರಲ್ಲಿ ಇಮೇಲ್ ನ ಡಾಕ್ಯುಮೆಂಟ್ಸ್ ಗಳು, ಫೋನ್ ಕಾಲ್ಸ್, ಫೋಟೋಸ್, ಲೊಕೇಶನ್ ಡೀಟೇಲ್ಸ್ ಎಲ್ಲವನ್ನು ಸೇರಿಸಲಾಯಿತು. ಅದರಲ್ಲಿ ಒಂದು ವಿಷಯ ಎಲ್ಲರ ನಿದ್ದೆಗೆಡಿಸಿತ್ತು. ಆಕೆ ಕಳುಹಿಸಿಕೊಟ್ಟಿದ್ದ ಹಲವಾರು ಇನ್ಫಾರ್ಮೇಶನ್ ಗಳಲ್ಲಿ ಭಾರತದ ಪರ ಡಿಪ್ಲೊಮ್ಯಾಟ್ ಆಗಿ ಬೇರೆ ಬೇರೆ ದೇಶಗಳಲ್ಲಿ ಕರ್ತವ್ಯ ನಿರ್ವಹಿಸೋ ಎಷ್ಟೋ ಅಧಿಕಾರಿಗಳ ಪರ್ಸನಲ್ ಇನ್ಫಾರ್ಮೇಶನ್ ಶೇರ್ ಮಾಡೋದರ ಜೊತೆಗೆ ಅವರ ಕುಟುಂಬದ ಮಾಹಿತಿಯನ್ನು ಕಳುಹಿಸಿಕೊಟ್ಟಿದ್ಲು. ಇದಾಗಿ 21 ತಿಂಗಳುಗಳ ಕಾಲ ಆಕೆ ತಿಹಾರ್ ಜೈಲ್ನಲ್ಲೇ ಕಳೀತಾಳೆ. ಕೇಸ್ ಇನ್ನು ನಡೀತಾನೆ ಇತ್ತು. ಅದಾದ ನಂತರ ಆಕೆಗೆ ಬೇಲ್ ಗ್ರಾಂಟ್ ಮಾಡಲಾಗುತ್ತೆ. ಅಕ್ಟೋಬರ್ 2021ರಲ್ಲಿ 64 ವರ್ಷದ ಮಾಧುರಿ ಗುಪ್ತಾ ಡಯಾಬಿಟಿಸ್ ಹಾಗೆ ಕಿಡ್ನಿ ಕಾಂಪ್ಲಿಕೇಶನ್ ನಿಂದಾಗಿ ಮೃತಪಡ್ತಾರೆ. ಆದ್ರೆ ಕೇಸ್ ಕ್ಲೋಸ್ ಆಗಿರಲಿಲ್ಲ. ಕೊನೆಗೂ ಈ ಪ್ರಕರಣಕ್ಕೆ ತೀರ್ಪು ಪ್ರಕಟವಾಗಲೇ ಇಲ್ಲ. ವೀಕ್ಷಕರೇ, ಒಬ್ಬ ಭಾರತೀಯ ಮಹಿಳೆ ರಾಷ್ಟ್ರದ ಆತ್ಮವನ್ನ ಸೀಕ್ರೆಟ್ ಫೈಲ್ ನಲ್ಲಿ ಬರೆದು ಹೊರದೇಶಕ್ಕೆ ಕಳುಹಿಸಿಕೊಟ್ಟ ಕತೆ ಇದು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಕೇಸ್. ಈ ಕೇಸ್ನ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾ ಸಿಗ್ತೀನಿ ಮುಂದಿನ ಎಪಿಸೋಡ್ ನಲ್ಲಿ. ಟಿಲ್ ದೆನ್, ಟೇಕ್ ಕೇರ್.